ಜಸ್ಟ್ 30 ನಿಮಿಷ 30 ಜಿಲ್ಲೆ ಸಮಗ್ರ ಚಿತ್ರಣ. ಖಾತೆ ನಿವೃತ್ತಿ ಯಾರಿಗೆ? ಬಿಜೆಪಿಯಲ್ಲಿ ಕೂಡು ಕಳೆ ಲೆಕ್ಕಾಚಾರ. ಯಾರು ಇನ್ ಯಾರು ಔಟ್? ಗೇಟ್ ಪಾಸ್ ತಲೆಗಳ ಪಕ್ಕಾ ಲೆಕ್ಕ ಏನು? ಬಿಎಸ್ವೈ ಸಂಪುಟ ವಿಸ್ತರಣೆ ವಿಚಾರವಾಗಿ ಹೀಗೆಲ್ಲ ಆಗ್ತಿರುವಾಗಲೇ ಹಿರಿಯ ಸಚಿವರಿಗೆ ತಮ್ಮ ಸ್ಥಾನಕ್ಕೆ ಕುತ್ತು ಬರುವ ಟೆನ್ಷನ್ ಅಂತೂ ಎದುರಾಗಿದೆ. ಸಚಿವ ಸಂಪುಟದಲ್ಲಿ ಹಿರಿಯ ಸಚಿವರಿಗೆ ಕೋಕ್ ನೀಡೋದಕ್ಕೆ ಯಡಿಯೂರಪ್ಪ ಲಿಸ್ಟ್ ರೆಡಿ ಮಾಡಿದ್ದಾರೆ ಅನ್ನುವ ಮಾಹಿತಿ ಈಗಾಗಲೇ ತಿಳಿದು ಬಂದಿದೆ. ಹಿರಿಯ ಸಚಿವರಿಗೆ ಕೋಕ್ ಕೊಡುವ ಬಗ್ಗೆ ಸಿಎಂ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಲು ತಯಾರಿ ಮಾಡಿದ್ದಾರೆ. ಸಿಎಂ ಬಿಎಸ್ವೈ ಪಟ್ಟಿಯಲ್ಲಿ 7 ಜನ ಸೀನಿಯರ್ಸ್ ಹೆಸರಿದ್ದು ಪಕ್ಷದಲ್ಲಿ ಅಧಿಕಾರ ಅನುಭವಿಸಿರೋರಿಗೆ ಕೋಕ್ ನೀಡುವ ಸಾಧ್ಯತೆ ಕೂಡ ಇದೆ. ಜಗದೀಶ್ ಶೆಟ್ಟರ್ ಅವರು ಅವ್ರ ಬಗ್ಗೆ ಯಾಕೆ ಹೇಳ್ಬೇಕು? ಅವರು ಅತ್ಯಂತ ಸಭ್ಯಗ್ರಸ್ತ ರಾಜಕಾರಣಿ. ಒಬ್ಬೊಬ್ರು ಭಾಳ ಎಲ್ಲ ಅನುಭವಿಸ್ಯಾರ. ತ್ಯಾಗ ಮಾಡಬೇಕು. ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ 3 ವರ್ಷ ಉಳಿಬೇಕು. ಅದಕ್ಕೆ ತ್ಯಾಗಕ್ಕೆ ಸಿದ್ಧರಾಗಿ. ಮಂತ್ರಿ ಅಂದ್ರೆ ಮಂತ್ರಿ, ಮುಖ್ಯಮಂತ್ರಿ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಅವ್ರು ಈಗಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಬರುವಂತ ನಿಮಿಷ ಇನ್ನೂ ಸರಿಯಾದಂಥ ವಿವರಣೆಯನ್ನು ಅವ್ರು ಕೊಡ್ತಾರೆ. ಬಹಳ ಖುಷಿಯಾಗಿ ಸಿದ್ಧ, ಬಹಳ ಖುಷಿಯಾಗಿ ಹರ್ಷವಾಗಿ ನೇರವಾಗಿ ಬರೀ. ನಮ್ಮಿಂದ ಪಕ್ಷಕ್ಕೆ ಸರ್ಕಾರಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಯಾವ ತ್ಯಾಗ MLA ಬಿಟ್ಟು ಹೋಗೋದು ಬಿಟ್ಟು ಹೋಗ್ತೀನಿ. ಆಗ್ಬೋದಾ? ಹಾಗಾದ್ರೆ ಹಿರಿಯ ಸಚಿವರಿಗೆ ಗೇಟ್ ಪಾಸ್ ಕೊಡ್ತಾರಾ? ಯಾರ್ಯಾರಿಗೆ ಕೊಡ್ತಾರೆ? ಇವೆಲ್ಲದರ ಬಗ್ಗೆ ಸರ್ಕಾರದ ಹಿರಿಯ ಸಚಿವರು ಮಾತಾಡಿದ್ದಾರೆ ನೋಡಿ. ಕೆಲವು ಸರ್ತಿ ಸ್ವಾಭಾವಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ಎಂಥ ರೀತಿಯ ಮಂತ್ರಿಮಂಡಲ ಇರಬೇಕು, ಯಾರಿರಬೇಕು, ಇದೆಲ್ಲ ತೀರ್ಮಾನ ಆಗಲೇಬೇಕಲ್ಲ. ಅನೇಕ ಕಾರಣಗಳು, ಚರ್ಚೆಗಳು ಬರ್ತಾ ಇರ್ತವೆ. ಈ ಚರ್ಚೆಗಳೆಲ್ಲ ವಾಸ್ತವಿಕವ ಕೇಳಿದರೆ ಉತ್ತರ ಕೊಡಬೇಕಾದದ್ದು ಕೊನೆಗೆ ಅದಕ್ಕೆ ಕಾರ್ಯರೂಪದ ಮೂಲಕ ಮುಖ್ಯಮಂತ್ರಿಗಳು. ಹಾಗಾಗಿ ಹಿರಿಯ ಸಚಿವರು ಬಿಡ್ತಾರೆ, ಬೇರೆ ಸಚಿವರು ತಗೊಳ್ತಾರೆ. ಇದೆಲ್ಲ ಸ್ವಾಭಾವಿಕ ಚರ್ಚೆ ಬರುತ್ತೆ. ಇದೊಂದು ಆರೋಗ್ಯಕರ ಚರ್ಚೆ ಅಂತೇಳಿ ಮುಗುಳ್ನಗ್ತಾ ಇರೋಣ. ಕೊನೆಗೆ ಮುಖ್ಯಮಂತ್ರಿಗಳು ಮಾಡೋದನ್ನೆಲ್ಲ ಒಪ್ಕೊಳ್ಳೋಣ. ನಾವು ಅದಕ್ಕೆ ಸಹಕಾರ. ರಾಷ್ಟ್ರೀಯ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಯಾರು ಸೋತರು ತಗೋಬೇಕು, ಗೆದ್ದರು ತಗೋಬೇಕು, ಹಳಬರು ತಗೋಬೇಕು, ಹೊಸಬರು ತಗೋಬೇಕು, ಎಲ್ಲ ತೀರ್ಮಾನವನ್ನು ಕೂಡ ಕೇಂದ್ರದ ನಾಯಕರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ತೀರ್ಮಾನ ತಗೋತಾರೆ. ತ್ಯಾಗ ಯಾರು ಮಾಡಬೇಕು, ತ್ಯಾಗ ಯಾರು ಮಾಡಬಾರ್ದು ಅಂತ ತೀರ್ಮಾನ ಮಾಡೋದು ನಮ್ಮ ಶಾಸಕರಲ್ಲ. ತೀರ್ಮಾನ ಮಾಡೋದು ಕೇಂದ್ರ ನಾಯಕರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ನನಗೆ ಯಾವ ಅಶರೀರವಾಣಿಯೂ ಕೇಳಿಲ್ಲ, ಆಕಾಶವಾಣಿಯಲ್ಲೂ ಬಂದಿಲ್ಲ. ಹಾಗಾಗಿ ಊಹಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನನ್ನಂಥವನು ಉತ್ತರಿಸಬಾರ್ದು. ಕೇವಲ ಕಪೋಲಕಲ್ಪಿರ್ತಕ್ಕಾಗಿರ್ತಕ್ಕಂಥ ಊಹೆ. ವಾಸ್ತವಿಕ ಸತ್ಯವನ್ನು ತೀರ್ಮಾನಿಸಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ವರಿಷ್ಠರು. ಜಗದೀಶ್ ಶೆಟ್ಟರ್ ಅವರು ಅವ್ರ ಬಗ್ಗೆ ಯಾಕೆ ಹೇಳ್ಬೇಕು? ಅವರು ಅತ್ಯಂತ ಸಭ್ಯಗ್ರಸ್ತ ರಾಜಕಾರಣಿ. ಒಬ್ಬೊಬ್ರು ಭಾಳ ಎಲ್ಲ ಅನುಭವಿಸ್ಯಾರ. ತ್ಯಾಗ ಮಾಡಬೇಕು. ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ 3 ವರ್ಷ ಉಳಿಬೇಕು. ಅದಕ್ಕೆ ತ್ಯಾಗಕ್ಕೆ ಸಿದ್ಧರಾಗಿ. ಮಂತ್ರಿ ಅಂದ್ರೆ ಮಂತ್ರಿ, ಮುಖ್ಯಮಂತ್ರಿ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಅವ್ರು ಈಗಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಬರುವಂತ ನಿಮಿಷ ಇನ್ನೂ ಸರಿಯಾದಂಥ ವಿವರಣೆಯನ್ನು ಅವ್ರು ಕೊಡ್ತಾರೆ. ಬಹಳ ಖುಷಿಯಾಗಿ ಸಿದ್ಧ, ಬಹಳ ಖುಷಿಯಾಗಿ ಹರ್ಷವಾಗಿ ನೇರವಾಗಿ ಬರೀ. ನಮ್ಮಿಂದ ಪಕ್ಷಕ್ಕೆ ಸರ್ಕಾರಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಯಾವ ತ್ಯಾಗ MLA ಬಿಟ್ಟು ಹೋಗೋದು ಬಿಟ್ಟು ಹೋಗ್ತೀನಿ. ಆಗ್ಬೋದಾ?